ಏನು ಮಾಡಿದರೂ ಕೆಲವೊಮ್ಮೆ ನಾವು ಮಾಡಿದ ಆ ಪುಣ್ಯದ ಫಲ ನಮಗೆ ಸಿಗೋದೇ ಇಲ್ಲ. ತುಂಬ ಜನ ಹೇಳೋ ಮಾತನ್ನು ಕೂಡ ನಾನು ಕೇಳಿದ್ದೇನೆ. ಎಷ್ಟು ದೇವರ ಸೇವೆ ಮಾಡಿದೆ, ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೇನೆ, ಎಷ್ಟು ಉಪವಾಸ ಮಾಡಿದ್ದೇನೆ, ಎಷ್ಟು ವಿಷ್ಣು ಸಹಸ್ರನಾಮಾದಿ ಪಾರಾಯಣವನ್ನು ಮಾಡಿದ್ದೇನೆ, ಆದರೆ ಭಗವಂತ ನನಗೆ ಒಳ್ಳೆಯದೇ ಮಾಡೋದಿಲ್ಲ, ನನ್ನ ಬದುಕಿನ ಕಷ್ಟಗಳು ದೂರ ಆಗೋದೇ ಇಲ್ಲ, ಇದು ಏಕೆ ಅಂತ ಪ್ರಶ್ನೆ ಮಾಡ್ತೀರಿ. ಇದಕ್ಕೆಲ್ಲ ಕಾರಣ ನಾವು ಪಿತೃ ಕಾರ್ಯ ಮಾಡದೇ ಇರೋದು. ನೀವು ದೇವಸ್ಥಾನಕ್ಕೆ ಹೋಗೋದಲ್ಲ, ದೇವಸ್ಥಾನವನ್ನೇ ಕಟ್ಟಿಸಿದರೂ ಕೂಡ ನಿಮಗೆ ಅದರ ಪುಣ್ಯ ಸಿಗಬೇಕು ಅಂತಾದರೆ, ದೇವ ಕಾರ್ಯದ ಪುಣ್ಯ ನಿಮಗೆ ಸಿಗಬೇಕು ಅಂತಾದರೆ ಪಿತೃ ಕಾರ್ಯ ಸರಿಯಾಗಿ ನೆರವೇರಿರಬೇಕು. ಒಂದು ವೇಳೆ ಪಿತೃ ಕಾರ್ಯವನ್ನು ಮಾಡದೆ ನೀವು ಯಾವುದೇ ಪುಣ್ಯದ ಕೆಲಸವನ್ನು ಮಾಡಿದರೂ ಕೂಡ ಅದರ ಫಲ ನಿಮಗೆ ಆ ತಕ್ಷಣಕ್ಕೆ ಸಿಗೋದಿಲ್ಲ.